ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಹೊಸ ಹೆಲಿಕಾಪ್ಟರ್ ಖರೀದಿಸಿದ್ದಾರೆ. ತಮ್ಮ ಹಳೆಯ ಸಿಂಗಲ್ ಎಂಜಿನ್ ಹೆಲಿಕಾಪ್ಟರ್ ಮಾರಾಟ ಮಾಡಿ ಡಬಲ್ ಎಂಜಿನ್ ಹೆಲಿಕಾಪ್ಟರ್ ಅನ್ನು ಸಾಹುಕಾರ್ ಖರೀದಿಸಿದ್ದಾರೆ. ಹೊಸ ಹೆಲಿಕಾಪ್ಟರ್ನಲ್ಲಿ ಆಧುನಿಕ ಸುರಕ್ಷಾ ವ್ಯವಸ್ಥೆಯನ್ನ ಹೊಂದಿದ್ದು 5 ಪ್ರಯಾಣಿಕರು ಮತ್ತು 2 ಪೈಲಟ್ಗಳು ಪ್ರಯಾಣಿಸಲು ಚಾಪರ್ ಸೀಟ್ ಸೌಲಭ್ಯವನ್ನ ಹೊಂದಿದೆ. 3 ಮಕ್ಕಳ ತಾಯಿಯ ಲವ್ನಲ್ಲಿ ಬಿದ್ದ ಯುವಕ ಈಗ ಪೊಲೀಸರ ಅತಿಥಿ. ತನ್ನನ್ನು ಅವಾಯ್ಡ್ ಮಾಡ್ತಿದ್ದಾಳೆಂದು ಅನುಮಾನಗೊಂಡ ಆತ ಪ್ರಿಯತಮೆಯ ಮಗನನ್ನು ಗನ್ ಪಾಯಿಂಟ್ನಲ್ಲಿ ಒತ್ತೆ ಇಟ್ಟುಕೊಂಡು ಪ್ರೇಯಸಿಗಾಗಿ ಪಟ್ಟು ಹಿಡಿದಿದ್ದ. ಉತ್ತರ ಪ್ರದೇಶದ ಕನೌಜ್ನ ಕಾಶಿರಾಮ್ ಕಾಲೋನಿಯಲ್ಲಿ ಇಡೀ ದಿನ ಆತಂಕದ ವಾತಾವರಣ ಮನೆ ಮಾಡಿತ್ತು. ಸತತ 7 ಗಂಟೆಗಳ ಕಾರ್ಯಾಚರಣೆ ಬಳಿಕ ಒತ್ತೆಯಾಳಾಗಿದ್ದ ಬಾಲಕನನ್ನ ಪಾಗಲ್ ಪ್ರೇಮಿ ಕೈಯಿಂದ ಸುರಕ್ಷಿತವಾಗಿ ರಕ್ಷಿಸುವಲ್ಲಿ ಪೊಲೀಸರು ಯಶಸ್ವಿಯಾದರು. ಇದು ಅಂತಿಂಥ ಧರಣಿಯಲ್ಲ. ನಡು ರಸ್ತೆಯಲ್ಲಿ ಕುಳಿತು ಪಾನಿಪುರಿಗಾಗಿ ನಡೆದ ಧರಣಿ. ದಡೂತಿ ದೇಹ ಹೊಂದಿದ ಮಹಿಳೆಯೊಬ್ಬರಿಗೆ ಪಾನಿಪುರಿ ಅಂಗಡಿಯವನು 20 ರೂಪಾಯಿಗೆ 6 ಪಾನಿಪುರಿ ಬದಲು ಕೇವಲ 4 ಪಾನಿಪುರಿಗಳನ್ನು ಕೊಟ್ಟಿದ್ದಾನಂತೆ. ಹೀಗಾಗಿ 2 ಪಾನಿಪುರಿಗಾಗಿ ರಂಪಾಟ. ರಸ್ತೆ ಮಧ್ಯೆ ಕುಳಿತು ಧರಣಿ ಮುಂದುವರಿಯುತ್ತದೆ ಎಂದು ಕಣ್ಣೀರು ಇಡುತ್ತಾ ಹೇಳಿದ್ದಾಳೆ. ದುನಿತ್ ವೆಲ್ಲಲಾಗೆ ಶ್ರೀಲಂಕಾದ ಈ ಯಂಗ್ ಸ್ಪಿನ್ನರ್ ಪಾಲಿಗೆ ಮೊನ್ನೆ ಜೀವನದ ಅತ್ಯಂತ ಕರಾಳ ದಿನ. ಯಾರ ಕನಸನ್ನ ನನಸು ಮಾಡಲು ಯುವ ಸ್ಪಿನ್ನರ್ ಹೋರಾಡ್ತಿದ್ನೋ ಆ ವ್ಯಕ್ತಿಯೇ ಬಾಳಿನ ಯಾನ ಮುಗಿಸಿಬಿಟ್ರು. ಪಂದ್ಯ ಮುಗಿಯೋ ತನಕ ಸುದ್ದಿಯನ್ನ ಲಂಕಾ ಮ್ಯಾನೇಜ್ಮೆಂಟ್ ತಡೆ ಹಿಡಿದುಕೊಂಡಿತ್ತು. ಪಂದ್ಯ ಮುಗಿಯುತ್ತಿದ್ದಂತೆಯೇ ವೆಲ್ಲಲಾಗೆ ಬಳಿ ತೆರಳಿದ ಸನತ್ ಜಯಸೂರ್ಯ ಹಾಗೂ ಮ್ಯಾನೇಜರ್ ತಂದೆಯ ಸಾವಿನ ಸುದ್ದಿ ತಿಳಿಸಿದ್ರು. ಸತತ 5 ಸಿಕ್ಸರ್ ಸಿಡಿಸಿಕೊಂಡು ಅದಾಗಲೇ ಕುಗ್ಗಿ ಹೋಗಿದ್ದ ದುನಿತ್ ವೆಲ್ಲಲಾಗೆ ಮತ್ತೊಂದು ಆಘಾತಕಾರಿ ಸುದ್ದಿ ಕಾದಿತ್ತು.